ನಮಸ್ತೆ ಪ್ರಿಯ ವೀಕ್ಷಕರೇ, 2024ನೇ ಇಸ್ವಿಯ ಮೀನರಾಶಿಯ ಭವಿಷ್ಯವನ್ನು ಹೇಳುತ್ತಾ ಇದ್ದೇನೆ. ರಾಹುಕೇತುಗಳ ಕೇಂದ್ರ ಸ್ಥಿತಿ, 2ನೇ ಭಾವ ಶುದ್ಧ, 3ರಲ್ಲಿ ಕುಜ ಗುರು, 4ನೇ ಭಾವ ಶುದ್ಧ, 5ರಲ್ಲಿ ರವಿ, 6ರಲ್ಲಿ ಬುಧ ಶುಕ್ರ, 7ರಲ್ಲಿ ಕೇತು, 8, 9, 10, 11ನೇ ಭಾವಗಳು ಶುದ್ಧ, 12ರಲ್ಲಿ ಶನಿ. ಹಾಗಿರುವಾಗ ಈ ಕೇಂದ್ರ ಸ್ಥಿತನಾಗಿರುವಂತಹ ರಾಹುಕೇತುಗಳು ಕೆಲಸ ಕಾರ್ಯಗಳಿಗೆಲ್ಲ ಅಡೆತಡೆಗಳನ್ನು ಉಂಟು ಮಾಡಿದ್ರೂ ಕೂಡ ಬೇರೆ ವ್ಯಕ್ತಿಗಳ ಜೊತೆಗೆ ಆಕರ್ಷಣೆಯಾಗುವಂತಹದ್ದು, ಬೇರೆಯ ಬಂಧಗಳಿಗೆ ಆಕರ್ಷಣೆಯಾಗುವಂತಹದ್ದು, ಉದ್ಯೋಗದಲ್ಲಿ ಪರಿವರ್ತನೆಯನ್ನು ಮಾಡುವಂತಹದ್ದು, ಬೇರೆ ಬಿಸ್ನೆಸ್ ಇತ್ಯಾದಿಗಳ ಯೋಚನೆ, ಮನಸ್ಸಿನಲ್ಲಿ ಹಲವು ಯೋಚನೆಗಳು ಬರುವುದಕ್ಕೆ ಸಾಧ್ಯತೆಗಳುಂಟು. ದೃಢವಾದಂತಹ ನಿರ್ಧಾರಗಳನ್ನು ಯೋಗ್ಯವಾದಂಥ ವ್ಯಕ್ತಿಗಳಲ್ಲಿ ವಿಮರ್ಶೆ ಮಾಡಿಕೊಂಡು ನಿರ್ಣಯಗಳನ್ನು ತೆಕ್ಕೊಳ್ಳುವಂತಹದ್ದು ಒಳ್ಳೆಯದು. ಇಲ್ಲದಿದ್ದರೆ ಮುಂದೆ ಸಾಗಿ ಪುನಃ ಹಿಂದಕ್ಕೆ ಬರಬೇಕಾದಂತಹ ಸ್ಥಿತಿ ನಿಮ್ಮ ಪಾಲಿಗೆ ಬಂದೊದಗಬಹುದು. ಆದ್ದರಿಂದ ಈ ಕೆಲಸ ಕಾರ್ಯಗಳನ್ನು ಮುನ್ನಡೆ ಇಡುವಾಗ ಒಪ್ಪಿಗೆಯನ್ನು, ಅಗ್ರಿಮೆಂಟ್ ಇತ್ಯಾದಿಗಳನ್ನು ಸಹಿ ಮಾಡಬೇಕಾದರೆ ಮೊದಲಾಗಿ ಪುನಃ ಯೋಚನೆಯನ್ನು ಮಾಡಿ ಕೆಲಸವನ್ನು ಮಾಡುವುದು ಉತ್ತಮ. 3ರಲ್ಲಿ ಕುಜ ಗುರುಗಳಿರುವುದರಿಂದ ಹಿರಿಯರ ವಿರೋಧಗಳು, ಸ್ವಜನ ವಿರೋಧಗಳು, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳೆಲ್ಲ ಬರುವುದಕ್ಕೆ ಸಾಧ್ಯತೆಗಳುಂಟು. ಹಾಗೆ 4ನೇ ಭಾವ ಶುದ್ಧ, 4ನೇ ಭಾವಕಾಧಿಪತಿ ಪ್ರತಿಕೂಲ ರಾಶಿಯಲ್ಲಿರುವಂತಹದ್ದು ವಕ್ರಗತಿಯ ಬುಧ. ಅದೇ ಒಂದು ನಡೆದು ಹೋದಂತಹ ಕಾರ್ಯಗಳು, ಮೊದಲೇ ಕಳೆದು ಹೋದಂತಹ ಕಾರ್ಯಗಳು, ಮೊದಲೇ ಆದಂತಹ ವಿಚಾರದಲ್ಲಿ ಪುನಃ ನಿಮ್ಮನ್ನು ಕೆಣಕುವುದಕ್ಕೆ ಬರುವಂತಹದ್ದು, ಅಥವಾ ತೀರ್ಮಾನ ತೆಕ್ಕೊಂಡಂತಹದ್ದರಲ್ಲಿ ಪುನಃ ವಿರೋಧಗಳುಂಟಾಗುವಂತಹ ಸ್ಥಿತಿಗಳೆಲ್ಲ ಇರುವುದರಿಂದಲಾಗಿ ಎಡವುವುದು, ದುಡುಕುವುದು ಇತ್ಯಾದಿಗಳನ್ನು ಮಾಡಿಕೊಂಡಲ್ಲಿಗೆ ದೋಷ ನಿಮ್ಮ ಪಾಲಿಗೆ ಬರುವುದಕ್ಕೆ ಸಾಧ್ಯತೆ ಉಂಟು. ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಆ ವಿಚಾರಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಮುಂದುವರೆದರೆ, ಆ ವಿಚಾರಗಳನ್ನು ಸರಿಪಡಿಸುವುದಕ್ಕೆ ಪ್ರಯತ್ನವನ್ನು ಮಾಡಿದಲ್ಲಿಗೆ ಹಳೆಯದಾಗಿರುವಂಥ ಕ್ಲೇಶಗಳೋ ದುಃಖಗಳೋ ಪುನಃ ಮರುಕಳಿಸದಂತೆ ಎಚ್ಚರವಹಿಸುವಂಥದ್ದು ಒಳ್ಳೆಯದು. ಆರ್ಥಿಕವಾಗಿರತಕ್ಕಂಥ ವಿಷಯದಲ್ಲೂ ಈಗ ಕಷ್ಟಫಲಗಳನ್ನು ಅನುಭವಿಸಬೇಕಾಗಿ ಬರಬಹುದು. ಅದೇ ಪ್ರಕಾರವಾಗಿ ಉದ್ಯೋಗ ಸ್ಥಾನದಲ್ಲೂ ಕೂಡ ಕಿರಿಕಿರಿ, ಮಾನಸಿಕವಾದಂತಹ ನೆಮ್ಮದಿ ಕಡಿಮೆಯಾಗುವಂತಹದ್ದು, ಶರೀರದಲ್ಲಿ ಆಯಾಸ, ಉತ್ಸಾಹಹೀನತೆ ಇತ್ಯಾದಿ ಫಲಗಳಿರುವುದರಿಂದ ವಿಶೇಷವಾಗಿ ನೀವು ಆಶ್ಲೇಷಾಬಲಿ, ಸುಬ್ರಹ್ಮಣ್ಯ ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವಂತಹದ್ದು, ಗುರುವಿನ ಆರಾಧನೆ, ಗುರುದರ್ಶನವನ್ನು ಮಾಡಿಕೊಳ್ಳುವಂತಹದ್ದು, ಆ ರೀತಿಯಾಗಿ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡಲ್ಲಿಗೆ ಮನಸ್ಸಿನ ಕ್ಲೇಶಗಳೆಲ್ಲವೂ ಕೂಡ ದೂರವಾಗುವುದರ ಮುಖಾಂತರವಾಗಿ ಒಳ್ಳೆಯ ಫಲಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ ಆಗ್ತದೆ. ಇದು ಆಗಸ್ಟ್ ತಿಂಗಳ ಮೀನರಾಶಿಯವರ ಮಾಸ ಭವಿಷ್ಯ. ಎಲ್ರಿಗೂ ಶುಭವಾಗಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಶುಭವಾಗಲಿ.